ಕೇಶವನಾಥೇಶ್ವರ ಟೆಂಪಲ್ ಗಾಯ್ಸ್ ನೋಡಿ ಗಾಯ್ಸ್. ಕೇಶವನಾಥೇಶ್ವರ ಟೆಂಪಲ್ ಯಾವ ಸೈಡ್ ಇತ್ತು? ಒಂದೂರಲ್ಲಿ ಬನ್ನಿ, ನಾವೀಗ ಆಫ್ ರೋಡ್ ಮಾಡ್ತೀವಿ ಬೈಕಲ್ಲಿ. ಅದೇ ಸಿಡಿ ಟೌನಲ್ಲಿ ಹೀರೋ ಹೊಂಡಾ ಕಾರು ಹೋಗ್ತೀವಿ. ಕಾರು ನೋಡಿ ಹೋಗ್ಲಿ ಮುಂದೆ. ಕೇಶವನಾಥೇಶ್ವರ ಟೆಂಪಲ್ಗೆ ಬಂದಿದ್ದೀವಿ. ಕೇಶವನಾಥೇಶ್ವರ ಟೆಂಪಲ್ ಗಾಯ್ಸ್ ನೋಡಿ ಗಾಯ್ಸ್. ಭಾಳ ದಿನಗಳಿಂದ ಬರ್ಬೇಕಂಗ 4 ವರ್ಷ ಆದಮೇಲೆ ಫಸ್ಟ್ ಟೈಮ್ ಬಂದಿದ್ದೀವಿ. ನೋಡಿ ಗಾಯ್ಸ್, ಪ್ಲೇಸ್ ಮಾತ್ರ ಏನಂತ ಗೊತ್ತಿಲ್ಲ. ಚಟ್ಟಿ ಬಂದಾಗಿಂದ ಹೋಗ್ಬೇಕು ಅನ್ಕೊಂಡಿದ್ವಿ. ಏನೋ ಒಂಥರ ಪಾಸಿಟಿವ್ ವೈಬ್ ಇದೆ ಅಲ್ಲಿ. ಏನು ಎಷ್ಟು ಚಂದ ಬರುತ್ತೆ ಮಚ್ಚಿ, ಸ್ವಲ್ಪ ಹಿಂದಕ್ಕೆ ಹೋಗು. ರಿಫ್ಲೆಕ್ಷನ್ ಬರ್ತಲ್ಲ. ಗೈಸ್ ರಿಫ್ಲೆಕ್ಷನ್ ನೋಡಿ ಗೈಸ್, ಮಸ್ತ್ ರಿಫ್ಲೆಕ್ಷನ್ ಮಾಡ್ತೀವಿ. ಅಲ್ಲಿ ದೇವರಿದೆ, ದೇವಸ್ಥಾನಕ್ಕೆ ಹೋಗೋಣ. ದೇವ್ರ ದರ್ಶನ ಮಾಡ್ತೀವಿ ಬನ್ನಿ ಗೈಸ್. ದೇವ್ರ ದರ್ಶನ ಮಾಡ್ಸಲ್ಲ ವಿಸಿಟ್ ಮಾಡಬೇಕಾದಂಥ ಪ್ಲೇಸ್ ಇದೆ. ದೇವ್ರ ಮಠ ಹಾಂ ಮಚ್ಚಿ. ಮಸ್ತ್ ಇದೆ. ನಾವು ಮಾಡ್ಕೊಂಡು ಹೋಗಿ ಲಿಂಗ ಮಟ್ಟಿ ಬೇಡ್ಕೊಳ್ಳಿ, ಆರತಿ ಮಾಡುವ. ಈಗ ಆ ಜಾಗಡಿ ಹೊಡಿಬೇಕು. ತೀರ್ಥ ಒಳ್ಳೆ ತೀರ್ಥ ತಗೋಬೇಕು. ತೀರ್ಥ 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 ಅದರಲ್ಲಿ ವಿಭೂತಿ ಹಚ್ಕೊಳ್ಳಿ. ಇಲ್ಲಿ ವಿಭೂತಿ ಇದೆ ನೋಡಿ. ದೇವಸ್ಥಾನದಲ್ಲಿ ಊಟ ನಾಥೇಶ್ವರ ಪೂರ್ಣಾನುಗ್ರಹ ಪ್ರಾಪ್ತಿರಸ್ತು. ಚೀಟಿಯನ್ನು ಕ್ಯಾಶ್ ಕೌಂಟರ್ ಒಳ್ಳೆ ಪ್ರಸಾದ ಬರುತ್ತೆ ನೋಡಿ. ಕ್ಯಾಶ್ ಕೌಂಟರ್ ಚೀಟಿ ಇರ್ತೀವಿ, ಊಟ ಮಾಡ್ಕೊಂಡು ಹೋಗಿ. ಆಯ್ತು, ಆದವರು ಬೇರೆ ಅವಕಾಶ ಮಾಡಿಕೊಡಿ. ಹಿಂದ್ಗಡೆ ಜನ ಇದ್ದಾರೆ ನೋಡಿ, ಆದವರೆಲ್ಲ ಬೇರೆ ಅವಕಾಶ ಮಾಡಿಕೊಡಿ. ಗಾಯ್ಸ್ ನೋಡ್ಬೋದು ಇಷ್ಟೆಲ್ಲ ಫಿಶ್ ಇದೆ. ಫಿಶ್ಶು ನೀರಿನ ಮಧ್ಯಾಹ್ನ ಇರೋದೇ ಉದ್ಭವ ಮೂರ್ತಿ. ಜನ ಬರೋ ಏನು ಇದಕ್ಕೆ ಬರೋದು.
ತಾಸು ನಿದ್ದಕ್ಕಿತ್ತು. ಬಾರ ರಾಜು ಬಾ ರೆಡಿ ಡಬಲ್ ಐತೆ ಅಂತ ಇದನ್ನ ಫೋಟೋ ತೆಗಿತಾ ತಡಿಯ ನಿನ್ನ ಕಡೆ ಬರುತ್ತೆ ಕೊಟ್ಬಿಡ್ಲಿ ಅದಕ್ಕೆ ಒಳಗಾರ ಇಟ್ಕ ಕಾಣ್ಲಾರ್ದ ಕಾಣಂಗೆ ಇಟ್ಕೊಬೇಡ ಮತ್ತೆ ಫೋನ್ ಕೊಡಿ ಹೆಲ್ಮೆಟ್ ಇಟ್ಕ ಅನ್ಸು ಹೆಲ್ಮೆಟ್ ಇಟ್ತಾರೆ ಕಾರ್ ಇಟ್ರ ಸ್ವಲ್ಪ ಬೇಕಾರೆ ಹಂಗೆ ಹಾಕ್ಲ ಮಾಡಬೇಡ ಕಾಲಕ್ಕೆ ಹೆಲ್ಮೆಟ್ ಆಫ್ ರೋಡ್ ಮಾಡಕ್ಕೆ ಬಾಂಡ್ ಒಂಚೂರು ಮೇಲೆ ಅಂತ ಬರ್ತದ ಮ್ಯಾಗ ತಗ ಹಾಂ ಬರ್ತೇವ ಪವರ್ ಆಫ್ ಜಿಕ್ಸರ್ ನಾಟ್ ಜಿಕ್ಸರ್ ಗಾಡಿನ ಪವರ್ ಆಫ್ ಅಲ್ಲ ರೈಡರ್ ಗಾಡಿನ ಸಂತು ಬಿಟ್ಬಿಡಿ ಅಣ್ಣ ಬಿಟ್ಬಿಡಿ ಅಣ್ಣ ನಿಂತ್ಕೊಂತ ಹೋಗ್ತಾನೆ ಸರ್ ಗೈಸ್ ದರ್ಶನ ಆಯಿತು ಹೋಗ್ತಿದ್ದೀವಿ ಈಗ ಹಾಗೆ ಊಟನೂ ಆಯಿತು ಹಾಂ ಹಾಗೆ ಊಟನೂ ಆಯಿತು ಊಟ ಮಾತ್ರ ಮಸ್ತ್ ಊಟ ಇಲ್ಲ ಆಟೋ ನಮ್ಮ ರಾಜು ಹೆಂಗೆ ಕತ್ತ ಜಿಗ್ ಜಿಗ್ ಹೆಂಗೆ ನಾನೇನು ಚಂದ ಗೊತ್ತಿಲ್ಲ ಅಪ್ಪ ಬೇರೆ ಡೌನ ಬೇರೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಅಲ್ಲೇ ಕಮಲಶಿಲೆನೇ ಇಲ್ಲ ಹಾಂ ಹಿಂಗೆ ಹೋಗ್ಬೇಕು ಬೈಕ್ ನಂದು ಅವಲ್ಲ ಅಲ್ಲಿ ಅಲ್ಲೇ ಇವ್ರನ್ನೆಲ್ಲ ಬಿಟ್ಟವನ ಅಲ್ಲ ಅವನಿಗೆ ಹೇಳ್ಬೇಕಿತ್ತು ಅಲ್ಲೇ ನಿಲ್ಸಣ ಹಾಂ ಅಲ್ಲೇ ನಿಲ್ಸಣ ನಿಮ್ಮ ತಮ್ಮಗ ಹಾಂ ಅದೇ ಹಾಂ ನಾವು ಹೊಲ್ಸಿರ ಹಾಂ ಅಲ್ಲಲ್ಲ ನಿಮ್ಮ ತಮ್ಮಗ ಅಲ್ಲೇ ನಿಲ್ಸಣ ಅಲ್ಲ ಬಿಡು ಬಿಡು ಇಲ್ಲೇ ನಿಲ್ಸಣ ಇದು ತಗೊಂಡು ಹೋಗ ಹಾಂ ಇಲ್ಲಿ ಬರ್ರಿ ಹಾಂ ಇಲ್ಲೇ ಇರ್ತೀನಿ. ಹಾಂ ಸರಿ 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 ನೀನು ಒಂದು ಪಟ್ಟ ನಿಮ್ಮ ತಮ್ಮನ ಅಲ್ಲೇ ನಿಲ್ಸ ಹಾಂ ನಿಲ್ಸಲ್ಲ Don't miss out this place, guys. When you come to Kundapura, must visit this place. ಬಾಯ್ಸ್ ಕರಾಡಿ ಮೇಲೆ ಹೋಗು ಪ್ಲೇಸ್ ಇಲ್ಲ ಆಲ್ಮೋಸ್ಟ್ ಎಲ್ಲ ಭಾಳ ಹಿಡನ್ ಪ್ಲೇಸಸ್ ಭಾಳ ಇದೆ ನೋಡ್ಬೇಕಾಗಂಥ ಪ್ಲೇಸಸ್ ಇದೆ ನೋಡಿ ಗಾಯ್ಸ್ ಎಂಥ ನೇಚರ್ ಫೀಲ್ ಮಾಡ್ಬೇಕಂದ್ರೆ ಮಸ್ತ್ ನೇಚರ್. ಸುಮ್ಮನೆ ಎಲ್ಲ ಕರಾವಳಿ ರೀಜನ್ ಬೆಸ್ಟು ಅಲ್ಲ ಆಮೇಲೆ ಕರಾವಳಿ ರೀಜನ್ನಿಗೆ ಬರಬೇಕಿಲ್ಲಿ ಈಗ ನಾವು ನಿಜ ಓದಿದ್ವು ಎಲ್ಲ ಗೊತ್ತಿಲ್ಲ ಅಂದರೆ ಯಾವ ಪ್ಲೇಸ್ನೇ ಬಿದ್ದಿಲ್ಲ ಮಾತ್ರ ನಿಜ ಗೈಸ್. ಬುಕ್ ನಾಲೆಜ್ಗಿಂತ ಹೊರಗಡೆ ಇರೋ ನಾಲೆಜ್ನ ನಾನು ಕಾಲೇಜ್ ಮಿಸ್ ಮಾಡ್ಕೊಂತಾನೆಲ್ಲ ಗೊತ್ತಿಲ್ಲ ಗಾಯ್ಸ್ ಹೊರಗಡೆ ಅಂತ ಬಂದರೆ ಕುಂದಾಪುರದಲ್ಲಿ ಮಾತ್ರ ಪ್ಲೇಸಸ್ ಮಿಸ್ ಮಾಡಿ ಎಷ್ಟು ಪ್ಲೇಸಸ್ ಗಾಯ್ಸ್ ಬೀಚಿಗೆ ಇನ್ನೊಂದು ಹೆಸರು ಕುಂದಾಪುರ ನಿಜ ಗಾಯ್ಸ್ ನಮ್ಮ ಕರ್ನಾಟಕದಲ್ಲಿ ಎಂತೆಂಥ ಪ್ಲೇಸಸ್ ಬಂದು ಬೇರೆ ಬೇರೆ ಕಡೆ ಎಲ್ಲ ಹೋಗ್ತಾರೆ ಅವ್ರಿಗೆ ಗೊತ್ತಿಲ್ಲ ತಮ್ಮಂತಲ್ಲಿರೋ ಸತ್ಯನ ಗೊತ್ತಿಲ್ಲ ಬಗಲಲ್ಲಿ ತುಪ್ಪ ಇಟ್ಕೊಂಡು ಹಾಂ ಅಲ್ಲ ಬಗಲಲ್ಲಿ ಬೆಣ್ಣೆ ಇಟ್ಕೊಂಡು ಊರೆಲ್ಲ ತುಪ್ಪ ಹಾಂ ಗಾಯ್ಸ್ ಕರ್ನಾಟಕದಲ್ಲಿ ಎಷ್ಟು ಪ್ಲೇಸ್ ಸ್ಟೇಷನ್ ಅಂತ ಬಂದರೆ ಹಿಲ್ ಸ್ಟೇಷನ್
ಟೆಂಪಲ್ ಅಂತ ಬಂದರೆ ಟೆಂಪಲ್ ಇದ್ದಾವೆ. ಆಮೇಲೆ ಬೀಚಸ್ ಅಂತೂ ನೆಕ್ಸ್ಟ್ ಲೆವೆಲ್ಲು. ಆದರೆ ನಾವು ಅದನ್ನ ಶೋಕೇಸ್ ಮಾಡೋದನ್ನ ಅಡ್ವರ್ಟೈಸ್ ಮಾಡೋದಿಲ್ಲ. ನಾವು ಹಿಡನ್ ಆಗಿರೋದನ್ನು ಹಿಡನ್ ಆಗೇ ಇಟ್ಟಿದ್ದೀವಲ್ಲ ಅಷ್ಟೇ. ನಾವು ಎಕ್ಸ್ಪ್ಲೋರ್ ಮಾಡೋಣ ಗೈಸ್, ಎಕ್ಸ್ಪ್ಲೋರ್ ಮಾಡೋಣ. ಮತ್ತು ಒಂದು ಅರ್ಧ ಕವರ್ ಮಾಡಿದಾನೆ ಈಗ. ಇನ್ನೂ ಇದೆ ಗಾಯ್ತು ಜೀವನದಲ್ಲಿ ಏನಿದೆ. ಫಸ್ಟ್ 1 ವೀಕ್ ಆದಮೇಲೆ ಇದಕ್ಕೆ ಹೋಗಿದ್ದಲ್ಲ ಮಲ್ಪೆ. ಫಸ್ಟ್ ಬಂದಾಗಿಂದ ನಾವು ಇಬ್ಬರು ಅವಾಗಿಂದ ಇರೋ ಬಾಂಡಿಂಗು ನೋಡಿ, ಬ್ರದರ್ಸ್ ಬಾಂಡಿಂಗ್. ಅನ್ಬ್ರೇಕಬಲ್ ಬಾಂಡಿಂಗ್. ಯಾರು ಬಂದ್ರೂ ಏನು ಮಾಡಿದ್ರು ಈ ಥರ ಮೈಂಡ್ ಸೆಟ್ ಒಂದೇ ಥರ ಇರಬೇಕು. ಆ ಥರ ಸಿಗೋದು ರೇರ್. ಆ ಥರ ಸಿಕ್ಕಿದ್ದಾರೆ. ಏನಪ್ಪ ಟ್ರಿಪ್ಪಿಗೆ ಹೋದ್ಮೇಲೆ ಮೈಂಡ್ ಸೆಟ್ ಚೇಂಜ್ ಇರ್ತವೆ. ಒಬ್ರು ಮೈಂಡ್ ಸೆಟ್ ಆಪ್ ಆಯ್ತಂದ್ರೆ ಆ ಟ್ರಿಪ್ ಮೂಡೇ ಹಾಳಾಗುತ್ತೆ. ಹಂಗಾಗಿ ನಾವು ಟ್ರಿಪ್ಪಿಗೆ ಹೋದಾಗ ಆಲ್ಮೋಸ್ಟ್ ಯಾರು ಮೂಡ್ ಆಫ್ ಮಾಡೋಕ್ಕೆ ಟ್ರೈ ಮಾಡೋದು. ಹಾಗಾಗಿ ಅಂದ್ರೆ ಜೋಕ್ ಮಾಡೋದು ಮಾತ್ರ ಬಿಡಲ್ಲ, ಕಾಲು ಹೇಳೋದು ಮಾತ್ರ ಫಿಕ್ಸ್. ಬಂತು ಒಂದೊಂದ್ಸಲ. ಎಸ್ ಗೈಸ್, ನಾವು ನಮ್ಮ ಜೊತೆ ಇರ್ತಾರಲ್ಲ ಆ ಹುಡುಗರಿಗೆ ಎಲ್ಲರೂ ಪ್ರತಿಯೊಬ್ಬರಿಗೂ ಪ್ರಾಮುಖ್ಯತೆ ಕೊಡ್ತೀವಿ ನಾವು. ಎಲ್ಲರನ್ನೂ ಖುಷಿಯಿಂದ ನೋಡ್ತಾರೆ. ಎಲ್ಲರೂ ಖುಷಿಯಾಗಿರ್ಬೇಕು. ಏನಿದೆ ಜೀವನದಲ್ಲಿ ಎಷ್ಟಂತ ಅಂದ್ಬಿಟ್ಟು ನೆಗೆಟಿವಿಟಿ ಸ್ಪ್ರೆಡ್ ಮಾಡೋದು. ಎಲ್ಲ ಕಡೆ ಪಾಸಿಟಿವ್ ಆಗಿರಬೇಕು. ಮಮ್ಮಿಗೊಂದೊಂದು ಟ್ರಿಪ್ಪು, ಅದು ದೊಡ್ಡ ಟ್ರಿಪ್ಪು. ನನ್ನ ಟ್ರಿಪ್ ಅಂತ ಲೆಕ್ಕ ಇಲ್ಲ ಬಿಡಿ. ವೀಕೆಂಡ್ನಲ್ಲೇ ಒಂದು 2-3 ಟ್ರಿಪ್ ಆಗುತ್ತೆ. ಇದ್ರು ಇಂಜಿನಿಯರಿಂಗ್ ಲೈಫಿಂಟು ಟ್ರಿಪ್ಪಿಂಗ್ ಲೈಫ್ ಅಂತ ಅನ್ಕೊಂಡ್ರೆ ಏನಿದಿಲ್ಲ. ಲಾಗ್ ಮಾಡೋರೆಲ್ಲ ಹೆಂಗೆ ಮಾಡ್ತಾರೆ ಬಿಟ್ಟು ಕೈ ನೋವು ಆಯ್ತು ನನಗೆ ಒಂದೇ ಸಲ. ಯಾವಾಗ ಎಲ್ಲಿಗೆ ಬಾ ಮಚ್ಚಿ ಹೋಯ್ ಕಾಣುತ್ತಲ್ಲ ನಮ್ಮ ಹಾಂ. ಸೊ ಗೈಸ್ ಫಸ್ಟ್ ಎಲ್ಲಿಗೆ ಹೋಗಿದ್ದು ಮತ್ತೆ ಅದು ಏನು ಕೇಶವನಾಥೇಶ್ವರ ಟೆಂಪಲ್. ಸೊ ಗೈಸ್ ಕೇಶವನಾಥೇಶ್ವರ ಟೆಂಪಲಿಂದ ಬಂದಿರೋದು ಈಗ ಕಮಲಶಿಲೆಗೆ. ಕಮಲಶಿಲೆಯಿಂದ ದರ್ಶನ ಆಯಿತು. ದರ್ಶನ ಮಾಡಿಕೊಂಡು ಈಗ ವ್ಯೂ ತೋರ್ಸಕ್ಕೆ ಬಂದಿದ್ದೀನಿ ಗೈಸ್. ಹೆಂಗಿದೆ ನೋಡಿ.
ಎಷ್ಟು ಮಸ್ತಾಗಿದೆ ನೋಡಿ. ಟೀ ಕುಡಿಯೋಣ ಈಗ. ಹೌದು ಗಾಯ್ಸ್ ನೋಡಿ, ಕುಂಬಟ್ಟು ಫಾಲ್ಸ್ ಹೋಗೋ ರೂಟ್, ಕುಂಬಟ್ಟು ಹೋಗೋ ಫಾಲ್ಸ್ ವಿತ್ ಗಾಯ್ಸ್ 6 ಗಂಟೆ ಆಗಿದೆ. ಇವರು ಅಂತಿಂತ ಮನುಷ್ಯರು ಓಡಾಡೋ ರೋಡಲ್ಲ ಇವು. ದೈವ ಮಾನವರು ನಾನು ಮಾನವರು ರಾಜು ಹಾಂ ಡೆಬಿ ಇವ್ರು ಅವಾಗ ಒಂದು ಸ್ವಲ್ಪ ಹುಡುಗಿಯರ ಥರನೂ ಮಾಡ್ತಾರೆ. ಹೌ ಇಸ್ ದ ಪ್ಲೇಸ್ ಗಾಯ್ಸ್? ಐ ಥಿಂಕ್ ಗಾಯ್ಸ್ ಟೈಮಿಂಗ್ 6:30 ಆಗಿದೆ. 6:30 ಮೇಲೆ ಪಾಸ್ ಮಾಡಕ್ಕೆ ಬನ್ನಿ. ಈಗ ಮೊಬೈಲ್ ಇಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಸೌಂಡ್ ಬರ್ತಲ್ಲ, ರಾಜ್. ಗೈಸ್, ವೆಲ್ಕಮ್ ಟು ಕಾಂತಾರ ಶೂಟಿಂಗ್ ಸ್ಪಾಟ್, ಕುಂಬಟ್ಟು ಫಾಲ್ಸ್. ಎಷ್ಟು ಕ್ಲಿಯರ್ ಆಗಿದೆ ನೋಡಿ ಗೈಸ್, ನೀರು ನೋಡಿ ಇಲ್ಲಿ ಎಷ್ಟು ಕ್ಲಿಯರ್ ಆಗಿದೆ. ಮಕ್ಕಳೋಣ ಇಲ್ಲಿ ಗೈಸ್. ಅಬ್ಬಾ ಗೈಸ್, ಎಲ್ಲ ಸುಸ್ತೆಲ್ಲ ಒಂದೇ ಸಲ ಮಾಯ ಆಗುತ್ತೆ. ಅಷ್ಟು ಚೆಂದ ಇದೆ. ನೋಡಿ ಗಾಯ್ಸ್, ಎಷ್ಟು ಕ್ಲಿಯರ್ ಆಗಿದೆ ನೋಡಿ ನೀರು. ಹೆವನ್ನಲ್ಲಿ ಎಂಜಾಯ್ ಮಾಡ್ತಿದ್ದಾರೆ ಎಲ್ಲ. ಪ್ಲೇಸ್ನ ಮಿಸ್ ಮಾಡ್ಕೊಂತಿದ್ಯಲ್ಲ ಸಂತು, ಹೋಗಿದ್ರ? ಏನು ಹೇಳ್ತೀಯ? ಹೋಗೋಣ ಅಂತಿರಲ್ಲ. ದೇವ್ ಅವತ್ತ ಬರ್ಬೇಕು ಅನ್ಕೊಂಡಿದ್ದೆವು, ಟೈಮ್ ಆಗಿತ್ತು, ಅದಕ್ಕೆ ಬರೋಕ್ಕಾಗಲಿಲ್ಲ. ಹೆಂಗೆ ಫೈನಲಿ ಬಂದ್ವಲ್ಲ. ಅವಾಗ ಬಂದಾಗ ಹೆಂಗಿತ್ತು ರಾಜು? ಇದು ನೀರು ಅಲ್ಲಿ ಕಾಲು ಇಡಕ್ಕೆ ಜಾಗ ಇರಲಿಲ್ಲ, ಬಿದ್ದಿದ್ವಲ್ಲ ಅಲ್ಲೆಲ್ಲ, ಇಲ್ಲೆಲ್ಲ ಬಿದ್ದಿದ್ವಿ. ಹಾಂ, ಸೀದಾ ಹೆವೆನ್ ಗೈಸ್. ಇವತ್ತು ಫುಲ್ ನಿಮಗೆ ಲಾಗು ಎಲ್ಲ ಕಂಪ್ಲೀಟಾಗಿ ಕುಂದಾಪುರದಲ್ಲಿರೋ ಎಲ್ಲ ಸ್ಪಾಟ್ನ ತೋರಿಸಿದ್ದೀವಿ ಗಾಯ್ಸ್. ಯಾವ್ಯಾವ ಸ್ಪಾಟ್ ತೋರಿಸ್ತೀವಿ ಗೈಸ್ ಅಂತ ಬೆಳಗ್ಗೆಯಿಂದ? ಕೇದಾರನಾಥ ಟೆಂಪಲ್ಲು, ಹಾಂ ಅಲ್ಲ ಸಾರಿ ಕೇಶವನಾಥ ಟೆಂಪಲ್, ಕೇಶವನಾಥೇಶ್ವರ ಟೆಂಪಲ್ಲು, ಕಮಲಶಿಲೆ, ಅಲ್ಲೊಂದು 2-3 ರೋಡು. ಹಾಂ, ಆ ರೋಡು ಹೆವೆನ್ ರೋಡು, 3 ಥರ ಪ್ಲೇಸ್ ತೋರಿಸಿದ್ದೀವಿ. ಹಾಂ, ಅಬ್ಬಾ ಮಾತಾಡೋಕ್ಕಾಗ್ತಿಲ್ಲ ಗೈಸ್. ಜಸ್ಟ್ ಎಂಜಾಯ್ ದಿ ನೇಚರ್ ಗೈಸ್. ಕುಂಬಟ್ಟು ಫಾಲ್ಸ್ ನೋಡಿ ಹೆಂಗಿದೆ, ಕಾಂತಾರ ಶೂಟ್ ಆಗಿರೋ ಫಾಲ್ಸ್ ಇದು. ಈ ಥರ ಎಲ್ಲ ಅಸಹ್ಯವಾಗಿ ಮಾಡಬೇಡಿ ಗೈಸ್. ಈ ಥರ ಸುಂದರವಾಗಿರೋ ಪ್ಲೇಸ್ನ ಹಾಳು ಮಾಡಬೇಡಿ. ಈ ಥರ ಬಂಡೆಗಳ ಮೇಲೆ ಏನೇನೋ ಹೆಸರು ಬರೆದ್ಬಿಟ್ಟು ನೋಡೋಕೆ ಬಂದಿರ್ತಾರೆ, ಚಂದ ನೋಡಿ ಚಂದ ಎಂಜಾಯ್ ಮಾಡಿ ಹೋಗಿ. ಈ ಥರ ಎಂಜಾಯ್ ಮಾಡಿ ಸುಮ್ಮನೆ ಕುತ್ಕೊಂಡು ಈ ಥರ ಎಲ್ಲ ಏನಿದೆ ಅಸಹ್ಯವಾಗಿ. ಹಾಂ,